ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಜ್ಯೋತಿಯನ್ನು ಬೆಳಗಿಸಿರುವಂತಹ ಜಗಜ್ಯೋತಿ ಬಸವೇಶ್ವರ ಅವರಲ್ಲಿ ಈ ಎರಡು ತತ್ವಗಳಿಂದ ಭಾರತವನ್ನ ಪ್ರಬುದ್ಧ ಭಾರತದೆಡೆಗೆ ಕೊಂಡೊಯ್ಯಲಿಕ್ಕೆ ತಮ್ಮ ಇಡೀ ಜೀವನವನ್ನೇ ಸಮರ್ಪಿಸಿರ್ತಕ್ಕಂತಹ ವಿಶ್ವವಿಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದಿಯಾಗಿ ಎಲ್ಲ ಮಹಾತ್ಮರ ಶರಣರ ಈ ಜಗತ್ತಿಗೆ ಬೆಳಕನ್ನು ನೀಡಿರುವ ಎಲ್ಲ ಪವಿತ್ರ ಆತ್ಮಗಳಿಗೆ ವಂದಿಸಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ವಿಶೇಷ ಅತಿಥಿಗಳು, ಅದರ ಜೊತೆಗೇನೆ ಉಪನ್ಯಾಸವನ್ನು ಕೂಡ ನೀಡಲಿಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ವಿಜಯಪುರ ಗ್ರಾಮೀಣ ಕ್ಷೇತ್ರದ BEO ಅಂದ್ರೆ ಬ್ಲಾಕ್ ಎಜುಕೇಶನ್ ಆಫೀಸರ್ ಆಗಿರ್ತಕ್ಕಂಥ ಶ್ರೀ ಬಸವರಾಜ್ ತಳವಾರ್ ಸರ್ ಅವರೇ, ಹಾಗೂ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂತಹ ನಮ್ಮ ಸಹಾಯಕ ನಿರ್ದೇಶಕರು ಮತ್ತು ಬಹಳಷ್ಟು ಕ್ರಿಯಾಶೀಲ ಮನಸ್ಸುಗಳ ಕ್ರಿಯಾಶೀಲತೆಗೆ ಇನ್ನೊಂದು ಹೆಸರು ಅಂತ ಹೇಳ್ಬೋದು ಶ್ರೀ BJ ಸರ್ ಅವರೇ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಹಾಸ್ಟೆಲ್ ಮೆಂಟರ್ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನೂತನವಾಗಿ ನೇಮಕವಾಗಿ ಈ ಹಾಸ್ಟೆಲಿನ ಎಲ್ಲ ಆಗುವುಗಳನ್ನ ಇಲ್ಲಿಯ ಶ್ರೇಯೋಭಿವೃದ್ಧಿಯನ್ನ ಬಯಸಿ ಪ್ರಪ್ರಥಮ ಬಾರಿಗೆ ಅವರಿಗೆ ಈ ಕಾರ್ಯಕ್ರಮದ ಮೂಲಕ ನಾವು ಬರಮಾಡಿಕೊಂಡಿದ್ದೇವೆ. ಅವರು ಒಂದು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಮಹೇಶ್ ಮಾಲ್ವಾಡ್ಕರ್ ಸರ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಜಿಲ್ಲಾ ಮತ್ತು ತಾಲೂಕಾ ಕಚೇರಿಗಳ ನೋಡಲ್ ಅಧಿಕಾರಿಗಳೇ, ಹಿರಿಯ ವಿಶೇಷವಾಗಿರ್ತಕ್ಕಂಥ ವಾರ್ಡರ್ಸ್ ಆಗಿರ್ತಕ್ಕಂಥ ಸದಾನಂದ ಬರಿಗೆ ಅವರೇ, ಆನಂದ್ ಕಳಸಗೌಡರೇ, ಟಿವಿ ಇಂಜಿನಿಯರ್ ಅವರೇ ಮತ್ತು ಚನ್ನಗಿರಿ ಚೌಧರಿ ಸರ್ ಅವರೇ, ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ನನ್ನ ಸಮಾಜ ಕಲ್ಯಾಣ ಇಲಾಖೆಯ ಬಂಧುಗಳೇ, ಅದರ ಜೊತೆಗೇನೆ ಈ ಕಾರ್ಯಕ್ರಮವನ್ನು ಸುಮಾರು 2 ಗಂಟೆವರೆಗೆ, ಯಾಕಂದ್ರೆ ನಾವು 6:30ಗೆ ಸ್ಟಾರ್ಟ್ ಮಾಡಿದೀವಿ 6:30ಗೆಲ್ಲ, ಬಟ್ ಇದುವರೆಗೆ 8 ಗಂಟೆ ಆಯ್ತು. ಬಹಳಷ್ಟು ಮನಸ್ಸು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೆ ಈಗಾಗಲೇ ಒಂದು ಹಾಡು ಹೇಳೋದ್ರ ಮೂಲಕ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಈಗಾಗಲೇ ನಿಮಗೆ ಸಲ್ಲಿಸಿದ್ದೀನಿ. ನಾನು ಬಹಳ ಹೊತ್ತು ಮಾತಾಡೋದಿಲ್ಲ, ಯಾಕಂದ್ರೆ ಈಗ ಒಂದು ಬ್ರೇಕ್ ತಗೊಳ್ರಿ. ನೆಕ್ಸ್ಟ್ ಅಂದ್ರೆ ಈಗ ಆಲ್ರೆಡಿ 8:10 ಆಗಿದೆ, 8:15 ಸಮೀಪಿದೀವಿ. ನಮ್ಮದೇ ಶೆಡ್ಯೂಲ್ ಪ್ರಕಾರ 8:30ಕ್ಕೆ ನಾವು ಊಟ ಪ್ರಾರಂಭ ಆಗ್ತದೆ. 5 ರಿಂದ 10 ನಿಮಿಷ ನಾನು ಮಾತಾಡ್ತೀನಿ. ಸರ್ ಕೂಡ ಪಾಪ ಅರ್ಜೆಂಟ್ ಆಗಿ ಹೋಗಬೇಕಾಗಿದೆ. ಮತ್ತು ನಾವು 8:30ಕ್ಕೆಲ್ಲ ಊಟ ಮಾಡ್ಕೊಂಡು ನಮಗೆ 9:30 ತನೂ ಒಂದು ತಾಸು ಆರಾಮಾಗಿ ಊಟ ಮಾಡ್ಕೊಂಡು ಎಲ್ಲ ಅದ್ರದ್ದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು 9:30ಗೆ ಮತ್ತೆ 10:30 ತನಕ ನಿಮ್ಮ ಕಲ್ಚರಲ್ ಆಕ್ಟಿವಿಟೀಸ್ ಗಳನ್ನ ನೋಡುವಂತ ಸೌಭಾಗ್ಯ ಇವತ್ತಿದೆ. ನಾಳೆ ಬೆಳಿಗ್ಗೆ ನಾವು ಇಲ್ಲೇ ರಾತ್ರಿ ನಿಮ್ಮ ಜೊತೆಗೆ ಇಲ್ಲೇ ವಾಸ್ತವ್ಯ ಮಾಡ್ತೀವಿ ಇಲ್ಲೇ ಹಾಸ್ಟೆಲ್ ನಲ್ಲಿ. ನಾಳೆ ಬೆಳಿಗ್ಗೆ ನಾವು ಬೇಗ 5 ಗಂಟೆಗೆ ಎದ್ದು 6 ಗಂಟೆ ಒಳಗಡೆ ರೆಡಿಯಾಗಿ 6 ರಿಂದ 7 ಗಂಟೆವರೆಗೆ ಯೋಗಾಸನ ಮತ್ತು 7 ರಿಂದ 8 ಗಂಟೆವರೆಗೆ ಸ್ವಚ್ಛತಾ ಕಾರ್ಯಕ್ರಮ, 8 ಗಂಟೆಗೆ ನಿಮ್ ಜೊತೆ ಉಪಹಾರ ಮಾಡಿಕೊಂಡು ನಾವೆಲ್ಲ ಇಲ್ಲಿಂದ ನಿರ್ಗಮಿಸುವಂತ ಒಂದು ಕಾರ್ಯಕ್ರಮ. ಇದು ವಸತಿ ನಿಲಯ ವಾಸ್ತವ್ಯ ಕಾರ್ಯಕ್ರಮ. ಮೋಸ್ಟ್ಲಿ ಇದು ಕರ್ನಾಟಕ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದೊಂದು ವಿನೂತನ ಕಾರ್ಯಕ್ರಮ. ಮೋಸ್ಟ್ಲಿ ಯಾವ ಜಿಲ್ಲೆಯಲ್ಲಿ ಈ ತರ ಕಾರ್ಯಕ್ರಮ ಮಾಡಿದಾರೆ ಅಂತ ನನಗಂತೂ ಗೊತ್ತಿಲ್ಲ. ಮೋಸ್ಟ್ಲಿ ನನ್ನ ತಿಳುವಳಿಕೆ ಪ್ರಕಾರ ಇದು ಫಸ್ಟ್ ಕಾರ್ಯಕ್ರಮ ನಮ್ಮ ಇಡೀ ರಾಜ್ಯದಲ್ಲಿ ಅಟ್ ಎ ಟೈಮ್. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಈ ಕಾರ್ಯಕ್ರಮ ಕೇವಲ ಬಿಜಾಪುರ ತಾಲೂಕಿನಲ್ಲಿ ಅಷ್ಟೇ ಆಗ್ತಾ ಇಲ್ಲ. ಒಂದು 5 ನಿಮಿಷ ಲಕ್ಷ ಕೊಟ್ಟಿರಲ್ಲ ಬೋಲು ಭಾರತ್ ಮತಾಕಿ ಒಟ್ಟ ಪೂರ್ತಿನ 5 ನಿಮಿಷ ಮುಗಿಸ್ತೀನಿ, ಜಾಸ್ತಿ ನಿಮ್ಗೆ ಟೈಮ್ ತಗೊಳ್ಳಿಲ್ಲ. 7-5 ನಿಮಿಷ ನೀಟ್ ಆಗಿ ಕೇಳ್ಕೊಡ್ರಿ. ಆಲ್ರೆಡಿ ಕಾರ್ಯಕ್ರಮ ಬಹಳ ಸುಂದರವಾಗಿ ಅರ್ಥಪೂರ್ಣವಾಗಿ ಮೂಡಿಬಂತು. ಈ ವಿಜಯಪುರ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ 5 ತಾಲೂಕುಗಳಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇಂಡಿ ತಾಲೂಕಿನಲ್ಲಿ ವರ್ತಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಪ್ರಾರಂಭ ಇದೆ. ಆಲ್ರೆಡಿ ನಮ್ಮ ಡಾಕ್ಟರ್ ಅರವಿಂದ್ ಲಂಬೂರು ನೋಡಲ್ ಅಧಿಕಾರಿಗಳಿದ್ದಾರೆ. ಅದೇ ರೀತಿ ಸಿಂದಗಿ ತಾಲೂಕಿನ ದೇವಹಿಪ್ಪರಿಗೆಯಲ್ಲಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಅಲ್ಲಿ ರಶೀದ್ ಮನ್ನಾಮಯ್ಯ ಅನ್ನುವಂತ ನಮ್ಮ FDS ಅವರು ಅಲ್ಲಿ ನೋಡಲ್ ಅಫ್ಸರ್ ಹೋಗ್ಯಾರೆ. ಅಲ್ಲಿಂದ ನಾವು ನೆಕ್ಸ್ಟ್ ಬಾಗೇವಾಡಿಗೆ ಹೋದ್ರೆ ಬಾಗೇವಾಡಿ ನಗರದಲ್ಲಿ GBH ಮತ್ತು GGH ಅಂದ್ರೆ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿನಲ್ಲಿ ಕಾರ್ಯಕ್ರಮ ನಡೆದಿದೆ. ನಮ್ಮ ಕಚೇರಿ ಪತ್ತನಾಯಕ ದೇವಸ್ಥಾನದಿಂದ ಮಂಟೂರ್ ಸರ್ ಅವರು ಅಲ್ಲಿ ನೋಡಲ್ ಅಧಿಕಾರಿಗಳಾಗಿದ್ದಾರೆ. ಮುದ್ದೇಬೇಳೆ ತಾಲೂಕಿನಲ್ಲಿ ಕೂಡ ಮುದ್ದೇಬೇಳೆ ನಗರದ ಮೆಟ್ರಿಕ್ ಪೂರ್ವ ಬಾಲಕರ ಮತ್ತು ಬಾಲಕಿಯರ ವಸತಿ ನಿಲಯಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ಕೂಡ ನಮ್ಮ ಕಚೇರಿಯ ಲೆಕ್ಕ ಅಧೀಕ್ಷಕರಾಗಿರ್ತಕ್ಕಂಥ MT ಬಿರಾದರ್ ಸರ್ ಅವರು ನೋಡಲ್ ಅಫ್ಸರ್ ಹೋಗ್ಯಾರೆ. 4 ತಾಲೂಕುಗಳಲ್ಲಿ ನಡೀತಾ ಇದೆ. 5ನೇ ತಾಲೂಕು ಅಂದ್ರೆ ನಮ್ಮ ಈ ನಗರದ ಮುಖ್ಯ ಹೃದಯದ ಭಾಗ ಈ ಅಫಜಲ್ಪುರ ಟೆಕೆಯಲ್ಲಿ ಶ್ರೀ BJ ಸರ್ ಅವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಇದುವರೆಗೆ ಸಾಗಿದೆ. ನಾವು ಏನಿದ್ರೆ ಗೆಸ್ಟ್, ಯಾಕಂದ್ರೆ ಮೇನ್ ಅವರು ಬಾಸ್ ಇಲ್ಲಿ ತಾಲೂಕಿಗೆ ನಾವು ಗೆಸ್ಟ್ ಆಗಿ ಬಂದಿರ್ತೀವಿ ಅಷ್ಟೇ. ಬಟ್ ನಾ ಈ
ಸಲ ನಾನು ಈ ವಿಜಯಪುರ ತಾಲೂಕಿಗೆ, ನೆಕ್ಸ್ಟ್ ನಾನು ಬೇರೆ ತಾಲೂಕಿಗೆ ಹೋಗ್ತೀನಿ. ಪ್ರತಿ ತಿಂಗಳು ಕಾರ್ಯಕ್ರಮ ಪ್ರತಿ ತಾಲೂಕುಗಳಲ್ಲಿ ನೀಡ್ತಾರೆ. ನಾನು ಬೇರೆ ಬೇರೆ ತಾಲೂಕುಗಳಲ್ಲಿ ಹೋಗ್ತಾ ಇರ್ತೀನಿ ಅಷ್ಟೇ. ನಮ್ಮ ನೋಡಲ್ ಅಧಿಕಾರಿಗಳು ಮತ್ತೊಂದು ವಿಶೇಷ ಏನಂದ್ರೆ ಬಿಜೆಪಿ ಸರ್ ಅವರು ತಮ್ಮ ಕಚೇರಿ ಸಿಬ್ಬಂದಿಗಳು ಕೂಡ ಅಸಿಸ್ಟೆಂಟ್ ನೋಡಲ್ ಆಫೀಸರ್ ಅಂತ ಹೇಳಿ ಮಾಡಿಕೊಂಡು ಅವರನ್ನು ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಏನಂದ್ರೆ ಈ ಕಾರ್ಯಕ್ರಮದಂದ್ರೆ ಕೇವಲ ನಾವು ಅಷ್ಟೇ ಹೋಗಂಗಿಲ್ಲ, ಇಡೀ ತಾಲೂಕಿನ ಎಲ್ಲ ವಾರ್ಡನ್ ಬಂಧುಗಳು, ಅವರು ಜೆಂಟ್ಸ್ ವಾರ್ಡನ್ ಇರ್ಬೋದು, ಲೇಡೀಸ್ ವಾರ್ಡನ್ ಇರ್ಬೋದು, ಎಲ್ಲರೂ ಇವತ್ತು ಇಲ್ಲೇ ಹಾಲ್ಟ್ ಮಾಡ್ತಾರೆ ನಿಮ್ಮ ಜೊತೆ. ಎಲ್ಲರೂ ಜೆಂಟ್ಸ್ ವಾರ್ಡನ್ಸ್ ಎಲ್ಲ ಇಲ್ಲಿ ಮಾಡ್ತಾರೆ, ಲೇಡೀಸ್ ಹಾಸ್ಟೆಲ್ ಅಲ್ಲ ಗರ್ಲ್ಸ್ ಹಾಸ್ಟೆಲ್ ಹೋಗಿ ಅಲ್ಲಿ ಅವರು ಸ್ಟೇ ಮಾಡ್ತಾರೆ. ಇದು ಒಂದು ವಿನೂತನವಾಗಿರುತ್ತೆ ಕಾರ್ಯಕ್ರಮ. ನಮ್ಮ ಮನೆ, ನಮ್ಮ ಸಂಸಾರ, ನಮ್ಮ ಪ್ರಪಂಚ ಅನ್ನೋದೇನೊಂದು ಖಾಸಗಿ ಜೀವನ ಇದೆ, ಅದನ್ನ ಬಿಟ್ಟು ಒಂದು ನಿಮ್ಮ ಜೊತೆಗೆ ಇದ್ದು ಇಲ್ಲಿ ಇರ್ತಕ್ಕಂತಹ ವ್ಯವಸ್ಥೆ ಏನಿದೆ, ನಾವು ಇಲ್ಲಿ ಏನು ಸುಧಾರಣೆ ಮಾಡಬೇಕು, ನಮ್ಮ ಮಕ್ಕಳು ಯಾವ ರೀತಿ ಇದ್ದಾರೆ, ಅವರಿಗೆ ಸಾಧಕ ಬಾಧಕಗಳು ಏನು, ಅವರ ನೋವು ನಲಿವುಗಳು ಏನು ಅನ್ನೋ ಅರ್ಥ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಂದ್ವಿ. ಸೊ ಇದು ಕಾರ್ಯಕ್ರಮದ ಇದು ರೂಪರೇಷೆ. ಇದು ಮಾರ್ಚ್ ತಿಂಗಳವರೆಗೂ ಕೂಡ ಕಂಟಿನ್ಯೂ ಆಗಿ ನಡೀತದೆ. ಈ ಮುಖ್ಯ ಉದ್ದೇಶ ಅಂದ್ರೆ ಸರ್ ಹೇಳಿದಂಗೆ SSLC ಮಕ್ಕಳ ಒಂದು ಗುರಿ ಇದ್ರು ಕೂಡ ಎಲ್ಲಾ ಮಕ್ಕಳಿಗೂ ಕೂಡ ಇದು ಒಂದು ಅವರ ವಾರ್ಷಿಕ ಫಲಿತಾಂಶ ಸುಧಾರಣೆ ಮಾಡಲಿಕ್ಕೆ, ವಸತಿ ನಿಲಯಗಳನ್ನು ಅತ್ಯುತ್ತಮಗೊಳಿಸಲಿಕ್ಕೆ ಮತ್ತು ವಸತಿ ನಿಲಯವನ್ನು ಅಚ್ಚುಕಟ್ಟಾಗಿ ಇಡಲಿಕ್ಕೆ ಕೈಗೊಂಡಿರ್ತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇದುವರೆಗೆ ಬಹಳಷ್ಟು ಸ್ಟಾರ್ಟಿಂಗ್ ಬಹಳ ಅದ್ಭುತವಾಗಿ ನಮ್ಮ ಒಬ್ಬ ವಿದ್ಯಾರ್ಥಿ ಒಂದು ಭಕ್ತಿ ಗೀತೆಯೊಂದಿಗೆ ಪ್ರಾರಂಭ ಮಾಡಿದ. ಬಹಳ ಅತ್ಯುತ್ತಮವಾದಂತಹ ಪ್ರಾರಂಭ ಆಯಿತು. ಅಲ್ಲಿಂದ ಪ್ರಾಸ್ತಾವಿಕವಾಗಿ ನಮ್ಮ ನಿಲಯ ಪಾಲಕರು, ಈ ಹಾಸ್ಟೆಲಿನ ವಾರ್ಡನ್ ಆಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ನಾವು ಅಧಿಕಾರದಲ್ಲಿ ಡಿಡಿ ವಾರ್ಡನ್ ಇರ್ಬೋದು, ಅದಕ್ಕಿಂತ ಜಾಸ್ತಿ ನಾವು ಇಬ್ಬರು ಹಾರ್ಟಿ ಫ್ರೆಂಡ್ಸ್. ಅಶೋಕ್ ಕಲ್ಶೆಟ್ಟಿ ಅವರು ಬಹಳ ಅದ್ಭುತವಾಗಿ, ಯಾಕಂದ್ರೆ ನಾವು ಬಹಳ ವರ್ಷಗಳಿಂದ ಆತ್ಮೀಯ. ನಾವು ಈಗ ಇಲ್ಲಿ ಏರಿಯಾಗಿ ಡಿಡಿ ಬರೋದಕ್ಕಿಂತ ಮುಂಚೆನೆ ನಾವು ಇಬ್ಬರು ಕ್ಲೋಸ್ ಫ್ರೆಂಡ್ಸ್. ಇಬ್ರು ಒಂದೇ ಸಂಸ್ಥೆಯಲ್ಲಿ, ಅವರು ಸೈನ್ಸ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಹೇಳ್ತಾ ಇದ್ರು, ನಾನು ಇಂಗ್ಲಿಷ್ ಸಬ್ಜೆಕ್ಟ್ ಹೇಳ್ತಾ ಇದ್ದೆ. ಇಬ್ರು ನಾವು ಸಹೋದ್ಯೋಗಿಗಳು ಕೂಡ ಇದ್ದೀವಿ ಮತ್ತು ಸಹಪಾಠಿಗಳು ಕೂಡ ಇದ್ದೀವಿ. ಬಹಳ ಆತ್ಮೀಯ ಪ್ರೀತಿಯನ್ನ ಅಶೋಕ್ ಕಲ್ಶೆಟ್ಟಿ ಅವರು ನಮ್ಗೆ ಕೊಟ್ಟಿದ್ರು. ಈಗಲೂ ಕೂಡ ನಮ್ಮದ ಹೃದಯದಲ್ಲಿ ಅದೇ ಪ್ರೀತಿ ಇದೆ. ಸುಮ್ಮನೆ ಫಾರ್ಮಾಲಿಟೀಸ್ಗೋಸ್ಕರ ಆಫೀಸರ್ಸ್ ಅನ್ನೋದು ಒಂದಿದೆ, ಬಟ್ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಇದೆ. ಅಂತ ಒಬ್ಬ ಅತ್ಯುತ್ತಮ ವಾರ್ಡನ್ ಅವರ ಒಂದು ಹಾಸ್ಟೆಲ್ ನಲ್ಲಿ, ದಿ ಬೆಸ್ಟ್ ಹಾಸ್ಟೆಲ್ ನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ನನಗೆ ಒಂದು ಬೆಸ್ಟ್ ಓಪನಿಂಗ್ ಸಿಕ್ಕಿದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಶೋಕ್ ಕಲ್ಶೆಟ್ಟಿ ಸರ್ ಅವರು ಬಹಳ ಇನ್ನೋವೇಟಿವ್ ಐಡಿಯಾ. ಈ ಹಾಸ್ಟೆಲಿಗೆ ನಾನು ಬಂದಾಗ ಇಲ್ಲಿ ನಾನು 5 ವರ್ಷಗಳ ಹಿಂದೆ ಇರ್ತಕ್ಕಂಥ ಈ ಹಾಸ್ಟೆಲ್ ಚಿತ್ರನ ಈ 5 ವರ್ಷಗಳ ನಂತರ ಬಂದಾಗ ಚಿತ್ರನ ನೋಡಿದ್ರೆ ಬಹಳ ಹೆಮ್ಮೆ ಮತ್ತು ಖುಷಿ ಆಗ್ತದೆ. ಈ ಹಿಂದೆ ಸೇವೆ ಸಲ್ಲಿಸಿರ್ತಕ್ಕಂಥ ನನ್ನ ಆತ್ಮೀಯ ಗುರುಗಳು ರಾಮಗೌಡ ಕನ್ನೋಳ್ ಸಾಹೇಬ್ ಆಗಿರ್ಬೋದು, ಪುಲ್ಲಿಕ್ ಮಾನವ ಸರ್ ಆಗಿರ್ಬೇಕು, ಅಥವಾ ಸಹಾಯಕ ನಿರ್ದೇಶಕರಿಗೆ ಈ ತಾಲೂಕಿನಲ್ಲಿ ಏನು ಸೇವೆ ಮಾಡಿದ್ರು ಅವರು ಎಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ ತಟ್ಟೋದ್ರ ಮೂಲಕ ನಾವು ಕೆಲಸ, ಅವರ ಡೆಡಿಕೇಶನ್ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಸಪೋರ್ಟ್ ಮತ್ತು ವಾರ್ಡನ್ ಅವರ ಇಚ್ಛಾಶಕ್ತಿ ಇದೆಲ್ಲ ಸೇರಿ ಈ ಒಂದು ಮಟ್ಟಕ್ಕೆ ಬಂದಿದೆ. ಒಂದು ಸುಂದರವಾಗಿರ್ತಕ್ಕಂಥ ಬೃಂದಾವನ. ನಮ್ಮ ಬಡಿಗೇರ್ ಸರ್ ಅವರು ಮಾತಾಡ್ಬೇಕಾದ್ರೆ ಎಷ್ಟು ಅದ್ಭುತವಾಗಿ ಒಂದು ಮಾತು ಹೇಳಿ ನಾನು ಆಕ್ಚುಲಿ ಮನಸ್ಸಿಗೆ ಸದನದಿರುವಾಗ, ಏನಾದ್ರೂ ಮಲೆನಾಡಿನ ಸೌಂದರ್ಯವನ್ನ ನೋಡ್ಲಿಕ್ಕೆ ಬರಬೇಕು ಅಂದ್ರೆ ಅದು ಅಫಜಲ್ಪುರ ತಕ್ಕೆ ನಮ್ಮ ಮೆಟ್ರಿಕ್ ಬಾಲಕರ ವಸತಿ ನಿಲಯಕ್ಕೆ ಬರಬೇಕು ಅನ್ನೋಂಥ ಮಾತನಾಡಿದ್ರು. ಅಷ್ಟೇ ನಾವು ಬಂದಾಗ ನೋಡಿದೀವಿ. ಪ್ರತಿಯೊಂದು ಅಶೋಕ್ ಕಲ್ಶೆಟ್ಟಿ ಸರ್ ಏನ್ ನನಗೆ ಲೈಕ್ ಆಯ್ತು ಅಂದ್ರೆ, ಪ್ರತಿಯೊಂದು ಏನ್ ಇಲ್ಲಿ ಟೈಟಲ್ಸ್ ಅದಾವಲ್ಲ, ಅತ್ಯುತ್ತಮವಾದಂತಹ ಗಾದೆ ಮಾತುಗಳಾಗ್ಲಿ ಅಥವಾ ನುಡಿಮುತ್ತುಗಳಾಗ್ಲಿ, ಅವುಗಳನ್ನು ಸ್ವತಃ ತಮ್ಮ ಕೈಯಾರೆ ಅವರು ಬರೆದು ಈ ಒಂದು ಹಾಸ್ಟೆಲ್ಗೆ ಒಂದು ಸೌಂದರ್ಯದ ಮೆರಗನ್ನು ನೀಡಿದ್ದಾರೆ. ಸೊ ಅದಕ್ಕೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಕಿಡಿಕೆ ಇರಲಿ, ಯಾವುದೇ ಒಂದು ಅಸ್ತ್ರಸ್ತು ಇರಲಿ, ಅದನ್ನೆಲ್ಲಾನು ಬ್ಯಾನರ್ಸ್ ಗಳ ಮೂಲಕ ಕವರ್ ಮಾಡಿದ್ದಾರೆ. ಒಂದು ಬ್ಯೂಟಿಫಿಕೇಶನ್, ಹಾಸ್ಟೆಲ್ ಸೌಂದರ್ಯೀಕರಣ ಅನ್ನೋದು ಏನಿದೆ ಅದನ್ನ ಹೆಸರು ಮಾಡಿದ್ದಾರೆ. ಅದಕ್ಕೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪ್ರತಿಯೊಂದು ರೂಮ್ ಕೂಡ ನಾವು ಅಡ್ಡಾಡಿದೀವಿ. ಮುದ್ದು ಮಕ್ಕಳು ನಿಮ್ಮ ರೂಮ್ಗಳನ್ನ ಬಹಳ ನೀಟಾಗಿ ಇಟ್ಕೊಂಡಿದ್ದೀರಿ. ಎಲ್ಲರಿಗೂ ಕಾಟ್ ಇದೆ, ಎಲ್ಲರಿಗೂ ಬೆಡ್ ಇದೆ ಅನ್ನೋ ಒಂದು ಸಂತೃಪ್ತಿ ಈ ಹಾಸ್ಟೆಲ್ ಅಲ್ಲಿ ಇದೆ ಸರ್. ಅದಕ್ಕೆ MD ಸರ್ ಅವರ ಆಗಿ ತಾಲೂಕು ಆಡಳಿತಕ್ಕೆ ಒಂದು ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಮುದ್ದು ಮಕ್ಕಳೆಲ್ಲ ಬೆಡ್ ಮೇಲೆ ಮಲ್ಕೊಂಡಲ್ಲ, ಅದನ್ನು ಸಂತೋಷ. ಎಷ್ಟೋ ಹಾಸ್ಟೆಲ್ಗಳಲ್ಲಿ ನಮ್ಮಲ್ಲಿ ಕೊರತೆ ಇದೆ, ಬಟ್ ಈ ಹಾಸ್ಟೆಲ್ ನಲ್ಲಿ ಅದಿಲ್ಲ. ಅದನ್ನು ಅವರು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಅದೇ ರೀತಿ ಸದಾನಂದ ಬಡಿಗೇರ್ ಸರ್ ತುಂಬಾ ಶ್ರೇಷ್ಠ ವಾಗ್ಮಿಗಳು. ಬಹಳ ಅದ್ಭುತವಾದಂತಹ ವಚನ ಸಾಹಿತ್ಯ, ಶರಣ ಸಾಹಿತ್ಯ ಎಲ್ಲವನ್ನು ಹೃದಯದಲ್ಲಿ ಇಟ್ಟುಕೊಂಡು ನಿಮ್ಗೆಲ್ಲ ಅನುಭವಿಸುವಂತ ಒಬ್ಬ ಶ್ರೇಷ್ಠವಾದಂದ್ರು. ಅವರು ಬಂದು ಈ ಕಾರ್ಯಕ್ರಮದ ಮೆರಗನ್ನು ಇನ್ನಷ್ಟು ಹೆಚ್ಚಿಸಿದ್ರು. ಅವ್ರಾದ್ಮೇಲೆ ನನಗೆ ಆಕ್ಚುಲಿ ಬಸವರಾಜ್ ತಳವಾಸನ ಅವರ ಹೆಸರು ಕೇಳಿದ್ದೆ, ಅವರು BU ಸರ್ ಅಂತ ಹೇಳಿ. ಬಟ್ ಆಡಳಿತ ಅಧಿಕಾರಿಗಳು ಇಷ್ಟು ಚೆನ್ನಾಗಿ ಸ್ಪೀಚ್ ಮಾಡ್ತಾರೆ ಅಂತ ನನಗೆ ಅನಿಸಿರ್ಲಿಲ್ಲ. ನೀವು ಒಂದು ಎನರ್ಜಿ ಟಾನಿಕ್ ತರ, ಅವ್ರು ಇಷ್ಟು ಬೂಸ್ಟ್ ತರ ನಿಮ್ಗೆ ಇಷ್ಟು ಚೆನ್ನಾಗಿ ಭಾಷಣ ಮಾಡಿದ್ರು. ಅವರ ಭಾಷಣದಲ್ಲಿ ಪ್ರತಿಯೊಂದು ವಿಷಯದ ಬಗ್ಗೆನೂ ಚರ್ಚೆ ಇತ್ತು. ಯಾವುದನ್ನ ಹೇಗೆ ಅವರು ವ್ಯಾಕರಣದ ಬಗ್ಗೆ ಎಷ್ಟೊಂದು ಅದ್ಭುತವಾಗಿ ನಿಮಗೆ ಮನವರಿಕೆ ಮಾಡಿದ್ರಂದ್ರೆ, ನೀವು 6th ಕ್ಲಾಸ್ ಹಿಡ್ಕೊಂಡೆ ಚೆನ್ನಾಗಿ ಗ್ರಾಮರ್ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ತೀರಿ ಅಂದ್ರೆ 10th ಗೆ ನೀವು ಏನು ಓದ್ಲಾರ್ದೇ ಪಾಸ್ ಆಗ್ಬೋದು ಅಂತ ಮಟ್ಟಿಗೆ. ಅಂದ್ರೆ ವ್ಯಾಕರಣ ಅಂದ್ರೆ ಅಷ್ಟು ಪ್ರಮುಖ.
40% ಇರೋದು ಅದೇ ಇರ್ತದೆ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ. ಅದನ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಮತ್ತೆ ಯಾರು ವ್ಯಾಕರಣದಾಗ ನೀವು ಟಾಪ್ ಆಗ್ತೀರಿ ಓದ್ ಸಬ್ಜೆಕ್ಟ್ ನಲ್ಲಿ ಆಟೋಮೆಟಿಕ್ ಅದು ಒಂದು ಮ್ಯಾಥ್ಸ್ ಇದ್ದಂಗೆ ನಿಮಗೆ, ಅದೊಂದು ಗಣಿತ ಇದ್ದಂಗೆ. ಸೊ ನಮ್ಮ ನಿಲಯ ಪಾಲಕರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಆದಷ್ಟು ಮಟ್ಟಿಗೆ ಮಕ್ಕಳಿಗೆ ನಿಮಗೆ ಸಾಧ್ಯವಾದ ಮಟ್ಟಿಗೆ ಅವ್ರಿಗೆ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್, ಹಿಂದಿ, ಕನ್ನಡ ಗ್ರಾಮರ್ ಇವನ್ನೆಲ್ಲ ಟೀಚ್ ಮಾಡ್ರಿ ಅಂತ ಒಂದು ರಿಸೋರ್ಸ್ ಪರ್ಸನ್ ಪರಿಸ್ಥಿತಿ ಟೀಚ್ ಮಾಡಿಸ್ರಿ ಅಂತ ಮಾತನ್ನ ಸರ್ ಅವರ ಒಂದು ಭಾಷಣ ನನಗೆ ಇನ್ಸ್ಪೈರ್ ಆಯ್ತದ. ನಾನು ಹೇಳಿದ ಕನ್ನಡ ಬಗ್ಗೆ ನಾನು ಆಕ್ಚುಲಿ MA ಇನ್ ಕನ್ನಡ, MA ಇನ್ ಇಂಗ್ಲಿಷ್ ಇವು ಎರಡು ಭಾಷೆಗಳಲ್ಲಿ ನಾನು ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದ್ರೆ ನನಗೆ ಎರಡು ಭಾಷೆಗಳ ಬಗ್ಗೆ ಸಮಾನ ಗೌರವ ಮತ್ತು ಅಷ್ಟೇ ಆಧಾರದ ಪ್ರೀತಿ ಇದೆ. ನಾನು ಬಂದಾಗ ಕೂಡ ಒಂದೊಂದ್ಸಲ ನಿಮಗೆ ಕನ್ನಡ ಗ್ರಾಮರ್ ನನ್ನ ಪೂಜ್ಯ ಗುರು ಬಸವರಾಜ್ ಕುರ್ಚಿ ಸರ್ ಅಂತೇಳಿ, ನಾನು BK ಕುರ್ಚಿ ಸರ್ ಅಂತೇಳಿ, ಅವರು ನಮಗೆ ಹೈಸ್ಕೂಲ್ ಅಲ್ಲಿ ಕಲಿಸಿದ ಕನ್ನಡ ಗ್ರಾಮರ್ ನನಗೆ ಅಪ್ ಟು MA ಮುಗಿದು KS ಕಾಂಪಿಟೇಷನ್ ಸ್ಟಡಿ ಮಾಡುವವರಿಗೆ ಹೆಲ್ಪ್ ಆಗಿದೆ ಅಂದ್ರೆ ಅದರ ಬಗ್ಗೆ ಅದ್ರ ತಾಕತ್ ಎಷ್ಟಿರೋದನ್ನ ದಯಮಾಡಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸೊ ಬಸವರಾಜ್ ತಳವಾರ್ ಸರ್ ಅವರು ಅದನ್ನು ಹೇಳಿದ್ರು. ಆಮೇಲೆ ಅವ್ರದ್ದು ಎಷ್ಟು ಪ್ರೀತಿ ಅಂದ್ರೆ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡುವಂತ ಅಭಿಮಾನದ ನುಡಿಗಳಿಗೆ ನಾನು ಆಕ್ಚುಲಿ ನಿಮಗೆ ಧನ್ಯವಾದ ಸರ್. ನಿಮ್ಮ ಒಂದು ಅಂತಹ ಮಹಾನುಭಾವರನ್ನ ಹೃದಯದಲ್ಲಿ ಇಟ್ಟುಕೊಂಡು ಪ್ರತಿದಿನ ಅವರಿಗೆ ನಮಸ್ಕಾರಗಳನ್ನ ಮಾಡಿ ಅವರ ತತ್ವ ಚಿಂತನೆಗಳನ್ನ ನೀವು ಫಾಲೋ ಮಾಡಿಕೊಂಡು ಜೀವನದಲ್ಲಿ ಒಂದು ಆದರ್ಶ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಸರ್. ಇದು ನಮಗೆ ನಿಜವಾಗಿಯೂ ಸ್ಫೂರ್ತಿಯಾಗಿದೆ ಸರ್. ನಮ್ದು ಇಲಾಖೆ ಅಂತೂ ಅಂದ್ರೆ ಒಂದು ಬಾಬಾ ಸಾಹೇಬರ ಅವರ ಆಶೀರ್ವಾದದ ಇಲಾಖೆ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸಂಪೂರ್ಣವಾಗಿ ಯಾವ್ದಾದ್ರು ಇಲಾಖೆಗೆ ಸಿಕ್ಕಿದ್ರೆ ಅದು ಸಮಾಜ ಕಲ್ಯಾಣ ಇಲಾಖೆ ಸರ್. 100% ಇರ್ತಕ್ಕಂಥ ನಮ್ಮ ಇಲಾಖೆ ಸರ್. ಸೊ ಅದು ನನಗೆ ಸ್ವಾಭಿಮಾನ, ಹೆಮ್ಮೆಯ ಇಲಾಖೆ. ಸೊ ಅಂತ ಬಾಬಾ ಸಾಹೇಬರ ನಾವು ಏನಾದ್ರು ವಾರಸದಾರರು ನಾವೆಲ್ಲ. ಅವರು ಅಷ್ಟು ದೊಡ್ಡ ಶ್ರೇಷ್ಠ ವಿದ್ವಾಂಸರು, ಜ್ಞಾನಿಗಳು, ಜಗತ್ತಿಗೆ ಜ್ಞಾನದ ಸಂಕೇತ ಅನ್ಸ್ಕೊಂಡವರು, ವಿಶ್ವಜ್ಞಾನಿ ಆದವರು, ಭಾರತ ರತ್ನ ಆದವರು, ಸಂವಿಧಾನ ಶಿಲ್ಪಿ ಆದವರು, ಹಲವಾರು ವಿಷಯಗಳಲ್ಲಿ ಪರಿಣಿತಿ ಹೊಂದಿರತಕ್ಕಂಥ ಒಬ್ಬ ಅದ್ಭುತ, ಮೋಸ್ಟ್ಲಿ ಜಗತ್ತಿನಲ್ಲಿ ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನ ನಾವು ಮುಂದೆ ನೋಡ್ತೀವಿ ಅನ್ನೋದು ಗೊತ್ತಿಲ್ಲ. ಸೂರ್ಯ ಚಂದ್ರ ಇರುವವರೆಗೂ ಕೂಡ ಅಜರಾಮರವಾಗಿರ್ತಕ್ಕಂಥ ಹೆಸರು ಮತ್ತು ಒನ್ ಅಂಡ್ ಓನ್ಲಿ ರಿಯಲ್ ಟೈಗರ್ ಅಂತ ಕರೀತೀವಲ್ಲ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್. ಸೊ 6 ಟೆಸ್ಟ್ಗಳನ್ನ ಮಕ್ಕಳಿಗೆ ತಗೊಳ್ಳಿಕ್ಕೆ ಕೂಡ ಅದೊಂದು ಟೆಸ್ಟ್ ಇದೆ ಸರ್. ಈ ರೀತಿ ವಾರ್ಡನ್ರವರ ಒಂದು ವಿಶೇಷ ದಿನಚರಿ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ಜಾರಿಗೆ ತಂದಾಗ ನನಗೆ ಸ್ವಲ್ಪ ಅಳಕಿತ್ತು ಹೆಂಗೆ ವಾರ್ಡನ್ಸ್ ರೆಸ್ಪಾನ್ಸ್ ಮಾಡ್ತಾರೆ ಅಂತೇಳಿ. ಬಟ್ ನಮ್ಮ ವಿಜಯಪುರದ ವಾರ್ಡನ್ಸ್ ನಿಜವಾಗಿಯೂ ಸರ್ ಗ್ರೇಟ್ ಸರ್. ಪ್ರತಿಯೊಂದನ್ನು ಕೂಡ ನಾವು ಹೇಳಿದ್ದನ್ನ ಅವರು ನೀಟಾಗಿ ಪ್ರತಿಯೊಂದು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ನನಗೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಕಾಲೇಜ್ ಹಾಸ್ಟೆಲ್ಗಳ ಬಗ್ಗೆ, ಅದನ್ನು ಇವತ್ತು ಹೇಳೋಕೆ ಇಷ್ಟಪಡ್ತೀನಿ. ಕಾಲೇಜ್ ಹಾಸ್ಟೆಲ್ ಬಗ್ಗೆ ನಂದೇನಿದೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ 22 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಸರ್. ನಮ್ಮ 22 ನಮ್ಮದು ಮತ್ತು ಮೈನಾರಿಟಿ ಇನ್ನೊಂದು 4 ಬೇಕಾದ್ರೆ ತಗೊಂಡು 26 ಅಂತ. ಆಕ್ಚುಲಿ ನಮ್ಮದು ಕಾಲೇಜ್ ಹಾಸ್ಟೆಲ್ಗಳು ಇರೋದು 22 ಡಿಸ್ಟಿಕ್ ಅಲ್ಲಿ 22 ನಮ್ಮ ಕಾಲೇಜ್ ಹಾಸ್ಟೆಲ್ಗಳಿವೆ, 22 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು. ಯಾಕೆ ಈ ವಿಷಯ ಹೇಳ್ತಾ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಕಂಪ್ಯೂಟರ್ ಟೀಚರ್ಗೆ DC ಸಾಹೇಬ್ರನ್ನ ಒಂದು ಆರ್ಡರ್ ಮಾಡಿಸಿ ನಮ್ಮ ಕಾಲೇಜ್ ಹಾಸ್ಟೆಲ್ ಅಲ್ಲಿ ಅಟ್ಲೀಸ್ಟ್ ವಾರಕ್ಕೆ 2 ಸಲ ಬಂದು ಅವರು ಕಂಪ್ಯೂಟರ್ ಬೇಸಿಕ್ ಶಿಕ್ಷಣವನ್ನ ಮಕ್ಕಳಿಗೆ ಕೊಡ್ಬೇಕು. ಕಾಲೇಜ್ ಹಾಸ್ಟೆಲ್ ಮಕ್ಕಳಿಗೆ ಅವರು ವಾರಕ್ಕೆ 2 ಸಲ ಕಾಲೇಜ್ ನಮ್ಮ ಹಾಸ್ಟೆಲ್ಗೆ ಬರಬೇಕು. ಮಿನಿಮಮ್ ಕಂಪ್ಯೂಟರ್ ಶಿಕ್ಷಣವನ್ನ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋಂಥ ಒಂದು ಹೊಸ ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಒಂದು ವಾರದ ಹಿಂದೆನೆ ಬಂದಿದೆ ಸರ್. ಅದನ್ನ CEO ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಆಯ್ತು ಆರ್ಡರ್ ಮಾಡೋಣ, ಲಿಸ್ಟ್ ತಗೊಳ್ಳಿ ಅಂತ ಹೇಳಿದ್ರೆ ಅಂದ್ರೆ ಎಲ್ಲೆಲ್ಲಿ ಏನೇನು ರಿಸೋರ್ಸಸ್ ಇರ್ತದೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದನ್ನೆಲ್ಲ ಮಾಡೋಣ ಅಂತ ಹೇಳ್ತಾ ಇವತ್ತು ಆಕ್ಚುಲಿ ಟೈಮ್ 8:25 ಆಯ್ತು. ಇನ್ನು 2 ನಿಮಿಷದಲ್ಲಿ ಮುಗಿಸ್ತೀನಿ. ಏನೇ ಆಗ್ಲಿ ನಮ್ಮ ಉದ್ದೇಶ ಏನಿದೆ ಅಂದ್ರೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳ ಆದಿಯಾಗಿ ಎಲ್ಲ ವಿವಿಧ ವರ್ಗದ ಮಕ್ಕಳು ಕೂಡ ನಮ್ಮಲ್ಲಿ ಇದ್ದಾರೆ. ಮೊದಲಿನ ಸರ್ ಓನ್ಲಿ 100% SC ST ಇರ್ತಾರೆ ಸರ್. ಈಗ 75-25 ಇದೆ. ಸೊ ಅಂದ್ರೆ ಸಾಮಾಜಿಕ ಒಂದು ಸಮಾನತೆಯ ನ್ಯಾಯ ಕೂಡ ಈ ನಮ್ಮ ಹಾಸ್ಟೆಲ್ಗಳಲ್ಲಿ ಇದೆ ಸರ್. ಎಲ್ಲಾ ವಿವಿಧ ವರ್ಗದ ಮಕ್ಕಳು ಇದ್ರಿ. ನಿಮಗೊಂದು ಕೊನೆಯ ಪ್ರೀತಿಯ ಸಂದೇಶ ಏನಂದ್ರೆ ಇವತ್ತು ನಾವೆಲ್ಲ ವೇದಿಕೆ ಮೇಲೆ ಇದ್ದೀವಿ. ನಮ್ಮೆಲ್ಲ ನಿಲಯ ಪಾಲಿಕೆಯರು, ನಿಲಯ ಮೇಲ್ವಿಚಾರಕರು, ವಾರ್ಡನ್ಸ್ ಅವರು ಎಲ್ಲ ಒಂದು ಒಳ್ಳೆ ಪೊಸಿಷನ್ಗೆ ಬಂದಿದ್ದಾರೆ. ಅದರ ಕಾರಣ ಅಂದ್ರೆ ಅವರನ್ನ ತಮ್ಮ ಸ್ಟೂಡೆಂಟ್ ಲೈಫ್ ನಲ್ಲಿ ಬಹಳ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಮತ್ತು ಬಹಳ ಪರಿಶ್ರಮ ಪಟ್ಟಿದ್ದಾರೆ. ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ತಮ್ಮ ಸಾಧನೆಯನ್ನು ಮಾಡಿ ಇವತ್ತು ನಮ್ಗೆಲ್ಲರಿಗೂ ರೋಲ್ ಮಾಡೆಲ್ ಆಗಿ ನಿಮ್ಮ ಸುತ್ತಮುತ್ತ ಕೂತಿದ್ದಾರೆ. ನೀವು ಈ ತರ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದೇ ನನ್ನ ಆಸೆ. ಯಾಕಂದ್ರೆ ನಾವು ಏನು ಬಾಲ್ಯದಲ್ಲಿ ಬಂಗಾರದ ಬೇಡಿ ಅಥವಾ ಬಂಗಾರದ ಸ್ಪೂನ್ಗಳನ್ನ ಬಾಯಿಗೆ ಇಟ್ಕೊಂಡು ಬಿದ್ದವರಲ್ಲ. ನಾವು ಬಡತನದ ಪರಿಸ್ಥಿತಿಯಲ್ಲಿ ಬಂದವರು. ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಬೆಳಿಗ್ಗೆ ನನ್ನ ತಾಯಿ ಮನೆಯಲ್ಲಿ ಅಡಿಗೆ ಮಾಡಿ ನನಗೆ ಊಟಕ್ಕೆ ಹಾಕಿದ್ರು ಅಂದ್ರೆ ಹಾಕಿದ್ರೆ ನೆಕ್ಸ್ಟ್ ಚಿಂತೆ ಏನಂದ್ರೆ ರಾತ್ರಿ ಮಕ್ಕಳಿಗೆ ಏನು ಮಾಡ್ಲಿ ಅಂತ ಹೇಳಿ. ಸೊ ಅಷ್ಟು ಪರಿಸ್ಥಿತಿ ಆಗಿನ ಸಂದರ್ಭದಲ್ಲಿ ಎಲ್ಲಾ ಕುಟುಂಬಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಇರ್ತದೆ. ಅಂತಹ ಹಿನ್ನೆಲೆಯಿಂದ ನಾವೆಲ್ಲ ಬಂದಿವಿ. ನಾನು ಕೂಡ ಹಾಸ್ಟೆಲ್ ಸ್ಟೂಡೆಂಟ್ ಆಗಿ BCM ಹಾಸ್ಟೆಲ್ ಸ್ಟೂಡೆಂಟ್ ಆಗಿ ಸುಮಾರು 4-5 ವರ್ಷಗಳವರೆಗೆ ಹಾಸ್ಟೆಲ್ ಜೀವನ ಮಾಡಿದೆ. ಹಾಸ್ಟೆಲ್ ಒಂದು ವ್ಯವಸ್ಥೆ, ಆಗಿರ್ತಕ್ಕಂಥ ಪ್ರೀತಿ. ನಾನು ಫಸ್ಟ್ ಅಪಾಯಿಂಟ್ಮೆಂಟ್ ಆದಾಗ ಸರ್ ನಮ್ಮ ಬೆಳಗಾವಿ BCM ಹಾಸ್ಟೆಲ್ ಹನುಮಾನಗರ ಹಾಸ್ಟೆಲ್ ಸ್ಟೂಡೆಂಟ್ ಇದ್ದೆ.
ಫಸ್ಟ್ ಅಪಾಯಿಂಟ್ಮೆಂಟ್ ಆದಾಗ ನಾನು ಬೆಳಗಾವಿಗೆ ಹೋದಾಗ ನಾನು ಬೇರೆ ಯಾರ್ದು ಕಾಲ್ಗಳಿಲ್ಲ, ಆ ಹಾಸ್ಟೆಲ್ ಒಬ್ರು ಕುಕ್ ಇದ್ರು ಅಣ್ಣ, ಅವ್ರ ಹೋಗಿ ಕಾಲ್ ಬಿದ್ದೆ ಸರ್, ನಿಮ್ಮ ಆಶೀರ್ವಾದದ ತುತ್ತು ನನಗೆ ಇವತ್ತು ಈ ದೊಡ್ಡ ಮಟ್ಟಿಗೆ ತಂದಿದೆ ಅಂತೇಳಿ ಪ್ರೈಮರಿ ಸ್ಕೂಲ್ ಟೀಚರ್ ಆದಾಗ. ಅಂದ್ರೆ ಈ ರೀತಿ ಒಂದು ಅವಿನಾಭಾವ ಸಂಬಂಧಗಳು ನಮ್ಮ ಹಾಸ್ಟೆಲ್ ಜೊತೆ ಒಂದು ಸ್ವೀಟ್ ಮೆಮೊರೀಸ್ ಇರ್ತಾವೆ. ಸೊ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ, ಚೆನ್ನಾಗಿ ಓದ್ರಿ, ಸಾಧನೆ ಮಾಡ್ರಿ. ಈ ಸಲ SSLC ಪರೀಕ್ಷೆ ರಿಸಲ್ಟ್ ಅನ್ನ ರಾಜ್ಯದಲ್ಲಿ ಈಗಾಗಲೇ ಮಾನ್ಯ ಸಚಿವರು ಮತ್ತು ನಮ್ಮ ಇವತ್ತಿನ ಭಾಷಣದಲ್ಲಿ ಹೇಳಿದ್ರು, ಈ ಸಲ ನಮಗೆ ಟಾಸ್ಕ್ ಕೊಟ್ಟಿದ್ದಾರೆ. 100% ರಿಸಲ್ಟ್ ಏನಾಗಿದೆ, ಹೋದ ಸಲ ನಾವು ಬಹಳಷ್ಟು ಕಡಿಮೆ ಇದೆಯಲ್ಲ, ನಮ್ಮ ವಸತಿ ನಿಲಯಗಳಲ್ಲಂತೂ 100% ರಿಸಲ್ಟ್ ಮಾಡಲೇಬೇಕು. ಸರ್ ಹೇಳಿದ್ದಾರೆ, ಈಗ ಹಾಸ್ಟೆಲ್ ಇಷ್ಟೆಲ್ಲ ಇದ್ದು ಕೂಡ ರಿಸಲ್ಟ್ ಯಾಕೆ ಕಡಿಮೆ ಆಗಲೇಬಾರದು. ಯಾವುದೇ ಕಾರಣಕ್ಕೂ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಸರ್. ಶಿಕ್ಷಣ ಇಲಾಖೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು 13,500 ಮಕ್ಕಳು ನಾವು ಟೋಟಲ್ ಡಿಸ್ಟಿಕ್ ನಲ್ಲಿ ಇದೀವಿ ಸರ್. ಅದರಲ್ಲಿ 6,000, 7,000 ಜನ ನಮ್ಮ ಪ್ರೀ ಮೆಟ್ರಿಕ್ ಮಕ್ಕಳು ಸರ್. ಅದರಲ್ಲಿ SSLC ಸುಮಾರು 2,000 ಮಕ್ಕಳು ನಮ್ಮಲ್ಲಿ ಇದಾವೆ ಸರ್. ಸೊ ಅಷ್ಟು ಮಕ್ಕಳನ್ನು ಕೂಡ ಈ ಸಲ ಪಾಸ್ ಮಾಡ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸರ್. काय केलं नियोजन केलं काय काय नियोजन